ಧರ್ಮೇಂದ್ರ ಪ್ರಧಾನ್ ರಿಸೈನ್, ಜಂಜಿಗಳು ಹ್ಯಾಪಿಯಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕೊನೆಗೂ ಜಯ ಸಿಕ್ಕಿದ್ದು ಕುಣಿದು ಕುಪ್ಪಳಿಸಿದ್ದಾರೆ ಯುವ ಸಮೂಹ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತುಂಬಾ ಖುಷಿ ತಂದಿದೆ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಯುವ ಸಮೂಹ. ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ 21 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಅವಾಗಿನಿಂದಲೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ರು. ಈ ಒಂದು ತಿಂಗಳ ಅಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಇದರ ಮಧ್ಯೆ ಈಗ ಕೊನೆಗೂ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರಾಗಿ ರಿಸೈನ್ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಿಸೈನ್, ಜಂಜಿಗಳು ಹ್ಯಾಪಿ ಆಗಿದ್ದಾರೆ. ಈಗ ಜಂಜಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಫ್ರೀಡಂ ಪಾರ್ಕ್ನಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಯುವ ಸಮೂಹ. ಕೊನೆಗೂ ನಮ್ಮ ಪ್ರತಿಭಟನೆಗೆ ಕೃಪೆಯಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಇದು ನಮ್ಮ ಪ್ರತಿಭಟನೆಗೆ ಸಿಕ್ಕ ಮೊದಲ ಹಂತದ ಜಯ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. 21 ವಿದ್ಯಾರ್ಥಿಗಳ ಸಾವಾಗಿತ್ತು. ಇದೀಗ NTA ರದ್ದು ಮಾಡಲು ನಾವು ಹೋರಾಡುತ್ತೇವೆ ಅಂತ ಯುವ ಸಮೂಹ ಹೇಳ್ತಾ ಇದೆ. ಕೇವಲ ಧರ್ಮೇಂದ್ರ ರಾಜೀನಾಮೆ ಅಷ್ಟೇ ಸಾಲೋದಿಲ್ಲ, ಇನ್ನೂ ಕೂಡ ನ್ಯಾಯ ಬೇಕು ಅಂತ ಯುವ ಸಮೂಹ ಕೇಳಿಕೊಳ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತುಂಬಾ ಖುಷಿ ತಂದಿದೆ. ಇದು ನಮ್ಮ ಪ್ರತಿಭಟನೆಗೆ ಸಿಕ್ಕ ಮೊದಲ ಹಂತದ ಜಯ ಅಂತ ಇದ್ದಾರೆ. NTA ಕೂಡ ರದ್ದು ಮಾಡಬೇಕು ಅಂತ ಹೋರಾಡಲಿಕ್ಕೆ ನಿಂತಿದ್ದಾರೆ ಈಗ ವಿದ್ಯಾರ್ಥಿಗಳು. ಫ್ರೀಡಂ ಪಾರ್ಕ್ನಲ್ಲಿ ಯಾವ ರೀತಿಯಲ್ಲಿ ಹಬ್ಬದ ವಾತಾವರಣ ಇದೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಜೀವನ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಕೇಂದ್ರ ಶಿಕ್ಷಣ ಮಂತ್ರಿ ಏನು ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆ ಕೊಟ್ಟಿರುವಂಥದ್ದು ನೋಡ್ಬೋದು. ಸುತ್ತಲೂ ಏನು ಸಂಭ್ರಮಾಚರಣೆ, ಏನು ಯುವಕರಿದ್ದಾರೆ, ಜೆನ್ಜಿ ಯುವಕರು ಏನಿದ್ದಾರೆ, ಎಲ್ಲರೂ ಕೂಡ ಒಂದು ಕಡೆಯಿಂದ ಸಂಭ್ರಮಾಚರಣೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಿರುವಂಥದ್ದು. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರೋ ಒಂದು ವಿಚಾರವಾಗಿ ಸಾಕಷ್ಟು ಯುವಕರು ಇಲ್ಲಿ ಸದ್ಯ ಏನು ಪ್ರತಿಭಟನೆಯನ್ನು ಮಾಡ್ತಿದ್ರು, ಆ ಒಂದು ಪ್ರತಿಭಟನೆ ಮಾಡ್ತಿದ್ದಂತಹ ಯುವಕರು ಎಲ್ಲರೂ ಕೂಡ ಈ ಒಂದು ಆಚರಣೆಯನ್ನು, ಸಂಭ್ರಮಾಚರಣೆಯನ್ನು ಇಲ್ಲಿ ಮಾಡ್ತಿರೋವಂಥದ್ದು ನೋಡ್ತಿರ್ಬೋದು. ಎಲ್ಲ ಕಡೆನೂ ಕೂಡ ಏನು ಯುವಕರು ಯುವತಿಯರು ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಿರುವಂಥದ್ದು. ಇದು ಮೊದಲ ಹಂತದ ಜಯ. ಇನ್ನು ಸಾಕಷ್ಟು ಇದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಮಾತುಗಳೊಂದಿಗೆ ಸದ್ಯ ಸಂಭ್ರಮಾಚರಣೆಯಲ್ಲಿ ಆಚರಿಸ್ತಿರುವಂಥದ್ದು. ಸದ್ಯ ಇವಾಗ ಇಲ್ಲೂ ಕೂಡ ಕೆಲವೊಬ್ಬರನ್ನ ಮಾತಾಡ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಏನು ಹೇಳ್ತೀರಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದಕ್ಕೆ ಏನು ಹೇಳ್ತೀರಾ? ಕನ್ನಡ ಗೊತ್ತಿಲ್ಲ. It's okay. You can tell me in English. What would you tell about Dharmendra Pradhan's resign? I think this shows that democracy at the end wins. You cannot keep shushing off people. You cannot keep lynching people. You cannot keep beating up people just because you want it or just because you're the governing body. At the end, we elected you. We can throw you out. How do you feel this moment? I feel very good. Inqilab Zindabad! 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 ಎಸ್, ನೋಡ್ತಿರ್ಬೋದು. ಈ ಒಂದು ಮೂಮೆಂಟನ್ನು ಹ್ಯಾಪಿಯಾಗಿ ಫೀಲ್ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಹೇಳ್ತಿರೋವಂಥದ್ದು. ಇನ್ನೂ ಕೆಲವರನ್ನ ಮಾತಾಡ್ಸೋಣ. ಬ್ರೋ, ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದಕ್ಕೆ ಏನು ಹೇಳ್ತೀರಾ? ಭಾಳ ಎಲ್ರಿಗೂ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಇವತ್ತು ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ತಷ್ಟೇ ಖುಷಿಯಾಗೋಯ್ತು. ಪ್ರಜಾಪ್ರಭುತ್ವ ಅನ್ನೋದು ಏನಂತ ಇವತ್ತು ಗೊತ್ತಾಯ್ತು. ಬಹಳ ಖುಷಿಯಾಗೋಯ್ತು. ಎಸ್, ನೋಡ್ತಿರ್ಬೋದು. ಇಲ್ಲೊಂದು ಸರ್ಕಲ್ ಕೂಡ ಮಾಡಿರುವಂಥದ್ದು. ಎಸ್, ಐ ವಿಲ್ ಟ್ರೈ ಟು ಗೋ ಇನ್ಸೈಡ್. Bro, just a second. Bro, just a second. I'll go to the center. Yes, sir. ನೋಡ್ತಿರ್ಬೋದು ಈ ಒಂದು ಖುಷಿ, ಈ ಒಂದು ಸಂಭ್ರಮಾಚರಣೆಯನ್ನ ಏನು ಇವತ್ತಿನ ಯುವಕರು ಮಾಡ್ತಿರುವಂಥದ್ದು. ಎಸ್, ನಾನು ಅಲ್ಲಿ ಒಳಗಡೆ ಹೋಗೋಕ್ಕೂ ನಾನು ಟ್ರೈ ಮಾಡ್ತಿದ್ದೆ. ಎಸ್, ಈ ಒಂದು ವಿಚಾರದಲ್ಲಿ ಏನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರವನ್ನ ಈ ಒಂದು ರೀತಿಯಲ್ಲಿ ಏನೊಂದು ಸಂಭ್ರಮಾಚರಣೆಯನ್ನು ಮಾಡ್ತಿರುವಂಥದ್ದು ಇಲ್ಲಿನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು. ಇನ್ನೂ ಕೆಲವರನ್ನ ನಾನು ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಏನ್ ಹೇಳ್ತೀರಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದಕ್ಕೆ ನಮಗೆ ಎಜುಕೇಶನ್ ಮಿನಿಸ್ಟರ್ ಚೇಂಜ್ ಆಗಬೇಕು. ನಮ್ಮ ದೇಶಕ್ಕೆ ಎಜುಕೇಶನ್ ಮಿನಿಸ್ಟರ್ ಚೇಂಜ್ ಆಗ್ಬಿಟ್ರು ಅಂತ ಇದು ಮಾಡ್ತಾ ಇದ್ದೀವಿ. ಎಸ್,
ಎಸ್ ನೋಡ್ತಿರ್ಬೋದು ಎಜುಕೇಶನ್ ಚೇಂಜ್ ಮಾಡಿ ಒಳ್ಳೆಯವ್ರನ್ನ ಹಾಕಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಬ್ರೋ ಹೋಗ್ಬಿಟ್ಟು ಇದು ಒಂದ್ಬಿಟ್ಟು ಒಂದು ಇಂಡಿಪೆಂಡೆಂಟ್ ಡೇ ಅಂತ ಕಾಣ್ತಾ ಇದೆ ನಮಗೆ. ನೀವೆಲ್ಲ ನೋಡ್ಬೋದು ಖುಷಿ ಹೆಂಗೈತೆ ಎಲ್ಲರ ಮೇಲೆ, ಎಲ್ಲ ಮುಖ ಮೇಲೆ ಖುಷಿ ಐತೆ. ಇದು ನಮಗೆ ಒಂದು ಇಂಡಿಪೆಂಡೆಂಟ್ ಡೇ ಅಂತ ಕಾಡ್ತಾ ಇದೆ. ಇದು ಈ ತರ ಹೆಂಗೆ ಮುಂದೆ ಏನನ್ನ ಮಾಡಿದ್ರೆ ನಾವು ಇದೇ ಸ್ಟೆಪ್ ನಮ್ದು. ರೋಡ್ ನಲ್ಲಿ ಬರ್ತೀವಿ, ಇಲ್ಲೇ ಮಲ್ಕೊಂತೀವಿ, ಇಲ್ಲೇ ಇರ್ತೀವಿ ನಾವು. ಇದೇ ನಮ್ಮ ಸ್ಟೆಪ್. ನೀವು ನೋಡ್ಬೋದು ಖುಷಿ ಹೆಂಗೈತೆ. ನಿಮ್ಗೆ ಕೂಡ ಖುಷಿ ಇದೆ ಅಷ್ಟೇ ಹೇಳಕ್ಕಿದೆ. ಅಂದ್ರೆ ಮುಂದೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಯಾರನ್ನ ಮಂತ್ರಿ ಆಗಿ ನಮ್ಗೆ ಏನ್ ತೊಂದರೆ ಇಲ್ಲ. ಮತ್ತೆ ಸಿಸ್ಟಮ್ ಕರೆಕ್ಟ್ ಇರ್ಬೇಕು. ಸಿಸ್ಟಮ್ ಕರೆಕ್ಟ್ ಇಲ್ಲ ಅಂದ್ರೆ ಇದೇ ನಮ್ಮ ಸ್ಟೆಪ್. ಇದೇ ಇವ್ರು ಮುಗಿಬೇಕು, ಜೈಲ್ಗೆ ಹೋಗ್ಬೇಕಿನ್ನ ನರೇಂದ್ರ ಮೋದಿ ಕೂಡ ರಿಸೈನೇಷನ್ ಕೊಡಬೇಕು. ಯಾಕಂದ್ರೆ ಇದೇ ತಪ್ಪು. ಧರ್ಮೇಂದ್ರ ಪ್ರಧಾನ್ಗೆ ಮಾಡಾಗಿತ್ತು. ಇದು ಮುಂದೆ ಯಾವ್ದು ಕಡೆ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಎಸ್ ನೋಡ್ತಿರ್ಬೋದು ಧರ್ಮೇಂದ್ರ ಪ್ರಧಾನ್ ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ಕೂಡ ರಾಜೀನಾಮೆ ಕೊಟ್ಟಿ ಅಂತ ಇಲ್ಲಿನ ಯುವಕರ ಆಗ್ರಹವಾಗಿರುವಂತದ್ದು. ಸದ್ಯ ಇನ್ನೂ ಕೆಲವು ಸಾಕಷ್ಟು ಜನರು ಜಂಜಾಟದಲ್ಲಿ ಏನೊಂದು ಈ ಒಂದು ಖುಷಿಯ ಸಂಭ್ರಮಾಚರಣೆ ಮಾಡ್ತಿರುವಂತದ್ದು. ಭ್ರಷ್ಟಾಚಾರರಿಗೆ ನಮ್ಮಲ್ಲಿ ಜಾಗ ಇಲ್ಲ, ಭ್ರಷ್ಟಾಚಾರ ಉಳಿಯಂಗೆ ಇಲ್ಲ. ಎಸ್ ನೋಡ್ತಿರ್ಬೋದು ಈ ಒಂದು ರೀತಿಯಂತ ಸಂಭ್ರಮಾಚರಣೆ ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು. ಇನ್ನು ನಿಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ದೇಶದೆಲ್ಲೆಡೆ ಪ್ರತಿಭಟನೆಯ ಕಾವು ವಿಕೋಪಕ್ಕೆ ತಿರುಗಿತ್ತು. ಈಗ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೊನೆಗೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ನೀಡಿದ ತಕ್ಷಣ ಈಗ ಜನ್ಜಿಗಳು ಫುಲ್ ಹ್ಯಾಪಿಯಾಗಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯುವ ಸಮೂಹ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಭ್ರಷ್ಟಾಚಾರರಿಗೆ ಇಲ್ಲಿ ಜಾಗ ಇಲ್ಲ ಅಂತ ಕೂಗು ಹಾಕಿ ಇನ್ಕಿಲಾಬ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನ ಕೂಗುತ್ತಾ ಜನ್ಜಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ದಕ್ಕೆ ಜನ್ಜಿಗಳು ಫುಲ್ ಹ್ಯಾಪಿ ಆಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕುಣಿದು ಕುಪ್ಪಳಿಸಿದೆ ಯುವ ಸಮೂಹ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಆದರೆ ನೆಕ್ಸ್ಟ್ ಎಜುಕೇಷನ್ ಮಿನಿಸ್ಟರ್ ಯಾರು ಅನ್ನೋ ಕೂಗು ಕೂಡ ಈಗ ಸದ್ಯದ ಮಟ್ಟಿಗೆ ಕೇಳಿ ಬರ್ತಾ ಇರುವಂಥದ್ದು. ಇದರ ಮಧ್ಯೆ ಈಗ ಯುವಕರು ಹ್ಯಾಪಿಯಾಗಿದ್ದಾರೆ. ಇದೀಗ NTA ರದ್ದು ಮಾಡಲು ಕೂಡ ಯುವ ಸಮೂಹ ಹೊರಟಿದೆ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಅಷ್ಟೇ ನಮಗೆ ಹ್ಯಾಪಿ ತಂದಿಲ್ಲ, NTA ಕೂಡ ರದ್ದು ಮಾಡಬೇಕು ಅಂತ ಸೂಚನೆಯನ್ನು ನೀಡಿದ್ದಾರೆ.